ಹಾಯ್ ಹಲೋ ಗೈಸ್. ಸೊ ನೀವು ನೋಡ್ಕೊಬೋದು ಸ್ವಲ್ಪ ಅರ್ಶನ ಎತ್ಕೊಂಡಿದ್ದೀನಿ. ಸೊ ಇದೆಲ್ಲ ಏನಕ್ಕೆ ಎತ್ಕೊಂಡಿದ್ದೀನಿ, ಏನು ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ನೀವೇ ನೋಡಿ, ಫುಲ್ ವಿಡಿಯೋ ಅರ್ಥ ಆಗುತ್ತೆ ನಿಮಗೆ. ಸೊ ಗೈಸ್, ನಾನು ಏನಕ್ಕೆ ಅಂತ ಹೇಳ್ದನಲ್ಲ ನೋಡಿ, ನನ್ನ ಲೈಫಲ್ಲೇ ಫಸ್ಟ್ ಟೈಮು. ಸೊ ನಾನು ಇಷ್ಟು ವರ್ಷ ಶೋಕಿ ಯಾವಾಗಿಂದ ಮಾಡ್ತಾಯಿದ್ದೀನಿ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಮ್ಮ ಅಕ್ಕಿನ ಬಂದುಬಿಟ್ಟು ಒಂದು ಬೆಕ್ಕು ಅಟ್ಯಾಕ್ ಮಾಡಿರೋದು ಅಂತ ಹೇಳಿದ್ರೆ ಫಸ್ಟ್ ಟೈಮು. ನಿನ್ನೆ ಎಲ್ಲ ಒಳಗಡೆ ಇರೋದೆಲ್ಲ ಕರೆಕ್ಟಾಗಿ ಐತೆ, ಅಕ್ಕಿಗಳನ್ನೆಲ್ಲ ಆಚೆ ಬರೀ ಇದನ್ನು ಮಾತ್ರ ಇದರಲ್ಲಿ ಹಾಕಿಕ್ಕೋದು ನಾವು, ಸರಿನಾ. ಕರೆಕ್ಟಾಗಿ ಒಂದು ಬೆಕ್ಕು ಯಾವ ಟೈಮಲ್ಲಿ ಬಂದೈತೋ ಗೊತ್ತಿಲ್ಲ, ಬಂದುಬಿಟ್ಟು ಒಂದು ಅಕ್ಕಿನ ಕಚ್ಚಿ ಇದು ಮಾಡಿಬಿಡೈತೆ, ಮತ್ತು 2 ಅಕ್ಕಿನ ಫುಲ್ ಗಾಯ ಮಾಡಿಬಿಟ್ಟಿದೆ ಬೆಕ್ಕು, ಸರಿನಾ. ಅದಕ್ಕೆ ಅರ್ಶನ ಎತ್ಕೊಂಡ್ಬಂದಿದ್ದೀರಿ. ಸೊ ನಾನು ನಿಮಗೆ ಹೇಳ್ತಾ ಇದ್ದಂಗೆ ನೋಡಿ, ಈ ವರ್ಷ ಪೂರ್ತಿ ನನಗೆ ಸ್ಟಾರ್ಟಿಂಗಿಂದನೇ ಎಲ್ಲ ಕೆಟ್ಟದ್ದು ನಡೀತಾನೇ ಐತೆ, ಸರಿನಾ. ಒಂದು ಅಕ್ಕಿ ತ್ರೇವಾಲ್ ಅಕ್ಕಿ ಹೋಯ್ತು, ಬಂದಮೇಲೆ ಕತ್ಕಾಯಿಲೆ ಸ್ಟಾರ್ಟು. ಮತ್ತು ಒಂದು ನಮ್ಮದು ಮನೆ ಮೇನ್ ರೇಗ್ದಾರ ಒಂದು ಫೀಮೇಲ್ ಕಳೆದೋಯ್ತು, ರೆಕ್ಕೆ ಇದು ಮಾಡ್ಕೊಂಡು. ಸೊ ಏನು ಬ್ರೋ, ಇದು ಬರೀ ಬ್ಯಾಡ್ ಲಕ್ ಅಂತಿಲ್ಲ, ನಮ್ಮ ತಪ್ಪೂ ಇದೆ. ಸೊ ಯಾಕಂತಂದ್ರೆ ನಾವು ಹಿಂಗೆ ಬಿಟ್ಟಿರೋದು ನೋಡಿ, ಇಷ್ಟು ದಿವಸ ಏನೂ ಆಗಿಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಹಿಂಗೆ ಮಾಡ್ಕೊಂಡು ಬಿಟ್ಟಿರೋದು. ನಮಗೇನು ಗೊತ್ತಿರಲಿಲ್ಲ ಈ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು. ಲೈಫಲ್ಲಿ ವೆರಿ ಫಸ್ಟ್ ಟೈಮ್ ನಾನು ಈ ಎಕ್ಸ್ಪೀರಿಯೆನ್ಸ್ನ ಫೇಸ್ ಮಾಡ್ತಾ ಇರೋದು. ಅಕ್ಕಿ ನಾನು ಬಂದು ನೋಡಿ, ಅದನ್ನು ಪರಿಸ್ಥಿತಿ ನೋಡೋಕೆ ಕೂಡ ತುಂಬ ಅಷ್ಟು ಭಯ ಆಯ್ತು ನನಗೆ. ಟಕ್ಕಂತ ಅಬ್ಬಿಗೆ ಫೋನ್ ಮಾಡಿಬಿಟ್ಟು ಜಲ್ದಿ ಬಾರೋ ಇಲ್ಲಿ ಅಂತ ಹೇಳಿ, ಆ ರೆಕ್ಕೆಗಳು ಮುಟ್ಟೋಕೊಂಡು ನನಗೆ ಒಂಥರ ಇದಾಗ್ಬಿಡ್ತು. ಸೊ ಇದೆಲ್ಲ ತೋರಿಸ್ತಿರೋ ಕಾರಣ ಏನಂತ ಹೇಳಿದ್ರೆ ನೋಡಿ, ಒಂದು ಅಕ್ಕಿನ ಸ್ವಲ್ಪ ಏನು ರೇಟ್ ಆಗಿಬಿಟ್ರೆ ಕೂಡ ಎಷ್ಟು ಬೇಜಾರಾಗುತ್ತೆ, ಎಷ್ಟು ನೋವಾಗುತ್ತೆ. ಇವಾಗ ಅದುಗಳನ್ನ ಇಟ್ಕೊಂಡು ನೋಡೋಕ್ಕೂ ನನಗೊಂಥರ ಬೇಜಾರಾಗ್ತೈತೆ ಅಕ್ಕಿಗಳ್ನ. ಸೊ ಅದಕ್ಕೆಲ್ಲ ಇವಾಗ ಟ್ರೀಟ್ಮೆಂಟ್ ಮಾಡ್ಕೊತ ಎಲ್ಲ ಸ್ಟಾರ್ಟ್ ಒಂದು ಹುಡುಗನೂ ಕರೆಸಿದ್ದೆ. ಆ್ಯಕ್ಚುಲಿ ನಾನೊಂದು ಪಾಪ ಅವನು ಮಾತಾಡೋಕ್ಕೆ ಬರೋಲ್ಲ ಆ ಹುಡುಗನಿಗೆ. ಸೊ ಆ ಹುಡುಗನಿಗೆಲ್ಲ ಬಂದುಬಿಟ್ಟು ಒಂದು ಪಟ್ಟ ಒಂದೆರಡು ಅಕ್ಕಿಗಳು ಕೊಟ್ಟು ಕಳ್ಸೋಣ ಅಂದ್ಕೊಂಡಿದ್ದೆ. ನೋಡಿದ್ರೆ ಇಲ್ಲಿ ಈ ಥರ ಆಗೋಯ್ತು, ಮನಸ್ಸೇ ಹೊಡೆದೋಯ್ತು. ಆ ಹುಡುಗನ ಒಂದು ವಾರ ಬಿಟ್ಟು ಮಗ ಅಂತ ಹೇಳ್ಬಿಟ್ಟು ತಿರ್ಗಾ ಕಳಿಸ್ದೆ ನಾನು. ಸೊ ನೋಡೋಣ, ಇದಕ್ಕೆಲ್ಲ ಇವಾಗ ಮೆಡಿಕೇಷನ್ ಮಾಡ್ತೀನಿ, ಏನೂ ಆಗಲ್ಲ ಇದಕ್ಕೆಲ್ಲ, ನಾನು ಕಾಪಾಡ್ಕೊತೀನಿ ಇದನ್ನೆಲ್ಲ. ಸ್ವಲ್ಪ ಮನೆಯಿಂದನೇ ಅರ್ಶನ ಎತ್ಕೊಂಡ್ಬಂದಿದ್ದೀನಿ. ಫಸ್ಟು ಅರ್ಶನ ಹಾಕ್ಬಿಟ್ಟು ಇವತ್ತಿಗೆ ಮಧ್ಯಾಹ್ನ ಗಂಟ ನೋಡ್ತೀನಿ ಅಕ್ಕಿಗಳೆಲ್ಲ ಏನು ಕಂಡೀಷನ್ ಇರುತ್ತೆ ಅಂತ ಹೇಳ್ಬಿಟ್ಟು. ಯಾಕಂತೇಳಿದ್ರೆ ನನಗೆ ನೋಡೋಕ್ಕಾಗ್ತಾಯಿಲ್ಲ, ಮತ್ತು ಸುಮ್ಮನೆ ತೋರಿಸೋದು ಬೇಡ, ಅದೆಲ್ಲ ಸರಿಯಲ್ಲ. ಏನಾಗಲ್ಲ. ಬೆಳಿಗ್ಗೆ ಬಂದಿದ್ದ ತಕ್ಷಣ ಇದನ್ನ ನೋಡಬೇಕಾಗಿತ್ತು. ಅನ್ಕೊಂಡೆ ಒಂದೇ ಅಕ್ಕಿ ಆಗಿರೋದಂತ, ಎತ್ತು ನೋಡಿದ್ರೆ 3 ಅಕ್ಕಿಗಳಿಗೂ ಅದು ಕೈ ಹಾಕಿ ಪರಿಸಿದೆ ಅದು. ಸೊ ಈ ಅಕ್ಕಿಗೆ ಆಮೇಲೆ ಇನ್ನೊಂದು ಗುರಿ ಇದಕ್ಕೆ ಲೈಟಾಗಿ ಆಗಿದೆ. ಸೊ ಇದಕ್ಕೂ ಅಷ್ಟೇ ಏನೂ ಇಲ್ಲ, ಲೈಟಾಗಿ ಟರ್ಮರಿಕ್ ಆಗಿಬಿಟ್ಟು ಸಾಯಂಕಾಲ ಗಂಟ ನೋಡಬೇಕು. ಇದಾದಮೇಲೆ ನಿಮ್ಮ ಲಾಫ್ಟ್ಗಳಲ್ಲಿ ಇದೇ ಥರ ಏನಾದರೂ ಇವಾಗಾದರೂ ಆಗಿದ್ರೆ ಭಯಪಡಬೇಡ್ರಿ, ಸರಿನಾ. ಫಸ್ಟ್ ಅಕ್ಕಿಗಳು ಕೈಗೆ ಎತ್ಕೊಂಡ್ಬಿಟ್ಟು ಎಲ್ಲ ಮೆಡಿಕೇಷನ್ ಮಾಡಿಬಿಟ್ಟು ಫಸ್ಟು ಏನು ಗೊತ್ತಾ ಮಾಡಬೇಕು, ನೀವು ಟೆಟ್ರಾಸೈಕ್ಲಿನ್ನ ಮಿಕ್ಸ್ ಮಾಡಿಬಿಟ್ಟು ಅಕ್ಕಿಗಳು ಕೊಡಿ, ಸರಿನಾ. ಯಾಕಂದರೆ ಭಯದಲ್ಲಿ ಅಕ್ಕಿಗಳು ಗ್ರೀನ್ ಮೋಷನ್ ವೈಟ್ ಮೋಷನ್ ಮಾಡ್ತವೆ. ಸೊ ನೀವು ಅದನ್ನು ಕಾಪಾಡ್ಕೊಳಕ್ಕೆ ನೀವು ಅದನ್ನು ಕೊಟ್ಕೊಬೇಕಾಗತ್ತೆ, ಸರಿನಾ. ನೀರು ಕೊಡಿ. ಸೊ ಹಂಗೆ ನಾನು ಬಂದುಬಿಟ್ಟು ಲಾಫ್ಟಲ್ಲೆಲ್ಲ ಹಿಂಗೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ಬಿಡ್ತೀನಿ ನಿಮಗೆ. ಪಟಾಗಳನ್ನೆಲ್ಲ ಬಂದುಬಿಟ್ಟು ಇವಾಗ ಛತ್ರಿಗೆ ಹಾಕ್ಕೊಂಡು ಶೋರಿಗೆ ಹಾಕ್ಕೊಂಡಿದ್ದೀನಿ, ಸರಿನಾ. ಪಟಾಗಳನ್ನೆಲ್ಲ ಬಿಟ್ಕೊತಾ ಇದ್ದೀನಿ, 1-2-3 ಪಟಾಗಳನ್ನ ಬಿಟ್ಕೊತಾ ಇದ್ದೀನಿ. ಮತ್ತು ರೀಸೆಂಟಾಗಿ ಛತ್ರಿ ಎಲ್ಲ ಹೊಡೆದೋಯ್ತು ಅನ್ನೋ ಒಂದು ವೀಡಿಯೋ ಹಾಕಿದ್ದೆ. ಮತ್ತು ಸರ್ ಅವರು ಟಕ್ಕಂತ ಅದಕ್ಕೆ ರೆಸ್ಪಾಂಡ್ ಮಾಡಿ ಬಂದು ಇದೆಲ್ಲ ಮಾಡಿಕೊಟ್ಟಿದ್ದಾರೆ ನೋಡಿ. ಇದಕ್ಕೆಲ್ಲ ಸಪೋರ್ಟ್ ಕೊಟ್ಟು ಇಕ್ಕೋಗಿದ್ದಾರೆ. ಇವಾಗ ಪರವಾಗಿಲ್ಲ. ಕೆಳಗಡೆ ಏನಂತ ಹೇಳಿದ್ರೆ ಸ್ವಲ್ಪ ಪ್ಯಾಚ್ ವರ್ಕ್ ಇದೆ. ಏನಂತ ಹೇಳಿದ್ರೆ ಲೈಟಾಗಿ ಸಿಮೆಂಟ್ ಹಾಕ್ಕೊಂಬಿಟ್ಟು ಇಲ್ಲಿಕ್ಕೆ ಇದು ಮಾಡ್ಕೊಬೇಕು, ಸರಿನಾ. ಮಿಕ್ಕಿದೆಲ್ಲ ಪರ್ಫೆಕ್ಟ್ ಆಗೈತೆ ಇವಾಗ ನೋಡ್ಕೊಬೋದು. ಮತ್ತು ಜಂಗ್ಲಿಗಳಿಗೆಲ್ಲ ನೀರಿಕ್ಕಿ, ನಾನು ಎಲ್ಲ ರೀಲ್ಸಲ್ಲೇ ಇರೋ ಥರ ಜಂಗ್ಲಿಗಳಿಗೆಲ್ಲ ಸ್ವಲ್ಪ ನೀರಿಕ್ಕಿ, ಸರಿನಾ. ನಿಮ್ಮ ಮನೆ ಮೇಲೆ ಒಂದು ಟಬ್ ಇಕ್ಬಿಟ್ಟು ಅದರಲ್ಲಿ ಸ್ವಲ್ಪ ನೀರು ಹಾಕಿಕ್ಕಿ. ಜಂಗ್ಲಿಗಳಿಗಂತಾನೆ ಅಕ್ಕಿಗಳಿಗಂತಾನೆ ಯಾವೇ ಅಕ್ಕಿ ಒಂದು ಯಾವುದೇ ಇರಲಿ ಗೈ, ಸರಿನಾ. ನೀರು ಕುಡಿಯೋದು ಬಂದು ಅಕ್ಕಿಗಳು, ಸರಿನಾ. ಒಳ್ಳೇದಾಗುತ್ತೆ ನಿಮಗೆ. ಮತ್ತು ಏನಂತ ಹೇಳಿದ್ರೆ ಲಾಫ್ಟ್ ಓಡ್ಸೋಕೆ ಆಗ್ದಿರ ಅಲ್ಲ, ನೀವು ಅನ್ಕೊಬೋದು ತುಂಬ ಜನ, ಬ್ರೋ ಒಂದು ಲಾಫ್ಟ್ ಓಡ್ಸೋಕ್ಕಾಗಲ್ವ ನಿಮಗೆ, ಹಿಂಗೆ ಮೇಲೆ ಇರುತ್ತೆ, ಮಳೆ ಬೀಳುತ್ತೆ ಅದು ಅಂತ. ಲಾಫ್ಟ್ ಓಡಿಸ್ದಿರ ಇರೋಕ್ಕಂತೂ ಒಂದು ಕಾರಣ ಇದೆ. ಯಾಕಂತೇಳಿದ್ರೆ ನಮ್ದಿರೋದು ಅಪಾರ್ಟ್ಮೆಂಟು, ಇಲ್ಲಿ ಎಷ್ಟೋ ಜನರು ಇರ್ತಾರೆ ಮನೆ ಮೇಲೆ. ಸೊ ಅವ್ರಿಗೆ ಆ್ಯಕ್ಚುಲಿ ಇಷ್ಟು ಇಟ್ಕೊಂಡೇ ಯಾರು ಏನೋ ಅಬ್ಜೆಕ್ಷನ್ ಮಾಡ್ದಿರೋ ಇರೋದೇ ದೊಡ್ಡ ವಿಷಯ. ಮತ್ತೇನಪ್ಪ ಅಂತೇಳಿದ್ರೆ ಯಾರಿಗೂ ಏನೂ ಪ್ರಾಬ್ಲಮ್ ಆಗಬೇಡ್ದು ನಮ್ಮಿಂದ. ಇವಾಗ ನೋಡಿ, ನಾವು ಒಂದು ಲಾಫ್ಟ್ ಇಲ್ಲಿಂದ ಇಲ್ಲಿ ಗಂಟ ಓಡಿಸ್ಬಿಟ್ರಿ ಅಂತೇಳಿದ್ರೆ ತಿರ್ಗಾ ಅವ್ರಿಗೆ ಯಾರಿಗಾದ್ರೂ ಪ್ರಾಬ್ಲಮ್ ಆಗಿಬಿಟ್ರೆ ಸೆಂಟ್ರಲ್ ಎತ್ಬಿಡು ಅದು ಇದು ಅಂತ ಹೇಳ್ಬಿಟ್ರೆ ತಿರ್ಗಾ ಒಂಥರ ಬೇಜಾರಾಗೋಗುತ್ತೆ. ನಮ್ದು ಇಲ್ಲಿ ಸ್ವಂತ ಮನೆ ಆಗಿದ್ರೂ
ಎಲ್ಲರೂ ಇರ್ತಾರೆ. ಸೊ ಎಲ್ಲರಿಗೂ ಒಂದೊಂಥರ ಇದಿರುತ್ತೆ. ಸೊ ಸುಮ್ಮನೆ ಏನಕ್ಕೆ ಕ್ಲಾಸ್ ಇರೋದು, ನನ್ನಿಂದ ನಮ್ಮ ಅಪ್ಪ ಅಮ್ಮ ಮಮ್ಮಿ ತಿರ್ಗಾ ಅವ್ರ ಹತ್ರ ಇವ್ರ ಹತ್ರ ಮಾತಾಡಬೇಕಾದಲ್ಲ ನನಗೆ ಇಷ್ಟ ಇಲ್ಲ ಸರಿನಾ. ಸೊ ಅದಕ್ಕೆ ಬೇಡ, ಇಷ್ಟು ವರ್ಷದಿಂದ ಇಟ್ಕೊಂಡಿದ್ದೀನಿ ನಾನು. ಗಿಡಗೆಲ್ಲ ಏನು ಎಫೆಕ್ಟ್ ಇಲ್ಲ ಇಲ್ಲಿ. ಬರೀ ಮಳೆಗಾಲದಲ್ಲಿ ಮಾತ್ರ ನಾನು ಎಕ್ಸ್ಟ್ರಾ ಕೇರ್ ಎತ್ಕೊಂಡ್ಬಿಟ್ಟು ಇವಾಗ ನೀವು ನೋಡ್ಕೊಬೋದು ಟಾರ್ಪಲ್ ಹೋಗಿದೆ, ಗೂಡೋಗಿದೆ, ತಿರ್ಗಾ ಎಲ್ಲ ಬಂದುಬಿಟ್ಟು ನಾನು ಇದು ಮಾಡ್ಕೊಬೇಕು. ಮತ್ತು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇಲ್ಲಿ ಮೇಲೆ ಬಂದುಬಿಟ್ಟು ಸ್ವಲ್ಪ ಒಂದು ಸ್ಲೈಡ್ ಥರ ಶೀಟ್ ಥರ ಹಾಕೋಣ ಅಂತೇಳಿದ್ರೆ ಈ ಡಿಶ್ಗಳು ಬಂದುಬಿಟ್ಟಿತ್ತು. ಸೊ ಈ ಡಿಶ್ಗಳು ತಿರ್ಗಾ ಬೇರೆ ಎಲ್ಲರೂ ಇದು ಮಾಡಿಸ್ಕೊಳ್ಳೋಣ ಅಂತೇಳಿದ್ರೆ ತಿರ್ಗಾ ಅದಕ್ಕೊಂದಿದು. ಸೊ ಅದಕ್ಕೆ ನೋಡ್ತಾ ಇದ್ದೀನಿ ಸರಿನಾ. ಮೋಸ್ಟ್ಲಿ ಇದೇ ಥರ ನಡೀತಾ ಇದ್ದರೆ ಇಲ್ಲೂ ಕೂಡ ನಾನು ಪ್ಲೇಸ್ ಚೇಂಜ್ ಮಾಡಬೇಕಾಗತ್ತೆ ಅಥವಾ ಅಕ್ಕಿಗಳು ಎತ್ತಬೇಕಾಗತ್ತೆ. ಅಕ್ಕಿಗಳು ಎತ್ತಬೇಕಂತೇಳಿದ್ರೆ ನಾನು ಶೋಕಿ ಮಾಡೋದು ನಿಲ್ಲಿಸೋದಿಲ್ಲ, ಎಲ್ಲಾದರೂ ಒಂದು ಒಳ್ಳೆ ಪ್ಲೇಸ್ಗೆ ಮೂವ್ ಮಾಡ್ಕೊಬೇಕಾಗತ್ತೆ. ಒಂದು 2-3 ಜೋಡಿಗಳು ಹಾಕಿದ್ರಿ, ಪಟ್ಟಾಗಳಾಗಿದೆ ಮತ್ತು ಎಲ್ಲ ಇದೆ ಸರಿನಾ. ಸ್ವಲ್ಪ ಈ ವರ್ಷ ಆದ್ರೂ ಇನ್ನೇನು ಒಂದು ಟೂರ್ನಮೆಂಟ್ ಕಟ್ಟೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಹತ್ರದಲ್ಲೇ ನಾನು ಯಾವ ಟೂರ್ನಮೆಂಟಿಗೆ ಕಟ್ತಾಯಿದ್ದೀನಿ ಅಂತ ಕೂಡ ಹೇಳ್ತೀನಿ, ಅಪ್ಡೇಟ್ ಮಾಡ್ತೀನಿ. ಈ ವಿಡಿಯೋ ತಿರ್ಗಾ ಯಾವುದು ಸಿಂಪತಿಗೋಸ್ಕರ ಮಾಡ್ತಾಯಿಲ್ಲ, ನಾನು ಏನೇನು ಆಗ್ತೈತೆ ಅಂತ ಬಂದುಬಿಟ್ಟು ಅಪ್ಡೇಟ್ ಮಾಡ್ತಾಯಿದ್ದೀನಿ ಸರಿನಾ. ಲಾಫ್ಟಲ್ಲಿ ಬ್ಯಾಕ್ ಟು ಬ್ಯಾಕ್ ನನಗೆ ಬ್ಯಾಡ್ ಇನ್ಸಿಡೆಂಟ್ಸ್ ನಡೀತೈತೆ ಅಂತ ಹೇಳಿದ್ರೆ ನನ್ನ ತಪ್ಪು ಇದೆ. ಮತ್ತು ಲಕ್ಕು ಅಷ್ಟು ಸರಿ ಬರ್ತಾಯಿಲ್ಲ ನನಗೆ ಸರಿನಾ. ಯಾಕಂದರೆ ಈ ವರ್ಷ ಸ್ಟಾರ್ಟಿಂಗಿಂದನೇ ಏನೋ ಒಂದು ನಡೀತೈತೆ. ಆ ಅಕ್ಕಿ ಮೇನ್ ರೆಗ್ದರ್ ಫೀಮೇಲ್ ಹೋಗಿರೋದು ನಮ್ಮ ತಪ್ಪು ಐತೆ. ಯಾಕಂತೇಳಿದ್ರೆ ಅಕ್ಕಿ ಕ್ಲೀನಾಗಿ ನಾವು ಸಿಸರ್ ಮಾಡಿಲ್ಲ, ರೆಕ್ಕೆಗಳನ್ನ ಕ್ಲೀನಾಗಿ ಸಿಸರ್ ಮಾಡಿಲ್ಲ. ಸಿಸರ್ ಮಾಡಿದ್ರಿ ಆ್ಯಕ್ಚುಲಿ ಫಸ್ಟು, ಅದಾದಮೇಲೆ ಅಕ್ಕಿಗೆ ಬಂದುಬಿಟ್ಟು ರೆಕ್ಕೆಗಳು ಬಂದು ಅದಾದಮೇಲೆ ನೆಗ್ಲಿಜೆನ್ಸಾಗಿ ಬಿಟ್ಬಿಟ್ರಿ ನಾವು. ನೆಗ್ಲೆಕ್ಟ್ ಮಾಡ್ಕೊಂಡು ಇಲ್ಲ ನಮ್ಮ ಅಕ್ಕಿ ಎಲ್ಲೂ ಹೋಗಲ್ಲ ಅಂತ ಗಾಲಿಗೆ ಎದೊಲ್ಬಿಡ್ತು ಅಕ್ಕಿ. ಅದೇ ಥರ 2-3 ಅಕ್ಕಿಗಳು ಹೋಯ್ತು. ಯಾರದೇ ಮಿಸ್ಟೇಕ್ ಇರಲಿ, ಮಿಸ್ಟೇಕ್ ಆಗಿಬಿಡ್ತು, ಅಕ್ಕಿ ಹೋಗ್ಬಿಡ್ತು, ಏನು ಮಾಡೋಕ್ಕಾಗಲ್ಲ ಸರಿನಾ. ನಾನು ನಿಮಗೆಲ್ಲ ಹೇಳೋದೊಂದೇ, ಅಕ್ಕಿಗಳನ್ನ ಬಂದುಬಿಟ್ಟು ಹೋದ್ಮೇಲೆ ಬೇಜಾರು ಮಾಡ್ಕೊಳೋದಕ್ಕಿಂತ ಅಕ್ಕಿ ಮುಂಚೆನೇ ನೀವು ಪ್ರಿಕಾಷನ್ಸ್ ಎತ್ಕೊಂಡು ಎಲ್ಲ ಕಾಪಾಡ್ಕೊತ ಎಲ್ಲ ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಮತ್ತು ಜಗಳಗಳು ಮಾಡ್ಕೊಂಡಿರ, ಟೂರ್ನಮೆಂಟ್ ಹತ್ರ ಬರ್ತೈತೆ, ಮೋಸ ಹೋಗ್ದಿರ ಎಲ್ಲ ಒಳ್ಳೆ ರೀತಿಯಲ್ಲಿ ಶೋಕಿ ಮಾಡಿ. ಮತ್ತು ಇನ್ನೊಂದು ಡಿಸಿಷನ್ ಎತ್ಕೊತಿದ್ದೀನಿ, ಏನಪ್ಪ ಅಂತೇಳಿದ್ರೆ ಅಕ್ಕಿಗಳದ್ದು ಸೇಲ್ ವಿಡಿಯೋದು ಹಾಕೋದು ಸ್ವಲ್ಪ ನಿಲ್ಸೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಯಾಕಂತೇಳಿದ್ರೆ ಸ್ವಲ್ಪ ದಿವಸಕ್ಕೆ ಏನು ಬೇಡ ಅನ್ನೋ ಥರ. ಯಾಕಂತೇಳಿದ್ರೆ ನೋಡಿ, ನನಗೆ ಆ್ಯಕ್ಚುಲಿ ಒಬ್ರು ಕಂಟೆಂಟ್ ಕ್ರಿಯೇಟ್ರ್ ಹೇಳಿದ್ರು, ಬ್ರೋ ನಮ್ಮ ಪೆಟ್ಸ್ ಕಮ್ಯುನಿಟಿಗೆ ರೀಚ್ ಕಮ್ಮಿನೇ ಅಂತ ಹೇಳಿದರು. ಗೊತ್ತು, ಆದ್ರೂ ಕಮ್ಮಿ ಇದ್ದರು. ನನ್ನ ಖುಷಿಗೋಸ್ಕರ ನಾನು ವೀಡಿಯೋ ಹಾಕ್ತಾಯಿದ್ದೆ. ನೋಡಿ, ನಮ್ಮವರು ನಮಗಾಗಿದ್ದು ನಮ್ಗೆ ಸಪೋರ್ಟ್ ಮಾಡ್ದಿರ ಇರ್ತಾರೆ. ಯಾವುದೋ ಒಂದು ಇದರಲ್ಲಿ ನೋಡಿ, ನೀವು ಕ್ರಿಂಜ್ ಕ್ರಿಯೇಟರ್ಸ್ನ ಇವ್ರನ್ನೆಲ್ಲ ಟಕ್ಕಂತ ಬೆಳೆಸೋದು ಕಾರಣ ಬೇರೆ ರೀಸನ್, ಫನ್ ಆಗಿರ್ಬೋದು, ಇದಾಗಿರ್ಬೋದು. ಸ್ವಲ್ಪ ಪೆಟ್ ಕಮ್ಯುನಿಟಿ ಕಮ್ಮಿ ಅಂತ ಹೇಳ್ಬಿಟ್ಟು ಲಾಸ್ಟ್ಗೆ ಇದನ್ನು ಕಮ್ಮಿನೇ ಮಾಡಿಬಿಟ್ರಿ. ಪರವಾಗಿಲ್ಲ ಇರಲಿ, ಆದರೆ ಕೂಡ ನಾನೇನೋ ಇದರಲ್ಲಿ ಕಾಸು ಮಾಡಿಬಿಡ್ಬೇಕು, ದುಡ್ಡು ಮಾಡ್ಕೊಂಬಿಡ್ಬೇಕು ಅಂತ ಏನೂ ಬಂದಿಲ್ಲ. ನನ್ನ ಖುಷಿಗೋಸ್ಕರ ನನಗೊಂದು ಒಳ್ಳೆ ಹೆಸರು ಆಚೆ ಹೋಗಿರೋ ಒಂದು ಸ್ವಲ್ಪ ಜನ ನಾನು ನೋಡಿ ಗುರ್ತಿಸಿ ಮಾತಾಡಿದ್ರೆ ಅದು ಸಾಕು ನನಗೆ. ಅದು ಆಲ್ಮೋಸ್ಟ್ ಆಗಿದೆ, ಸಾಕು. ಇದಕ್ಕೆ ಮೇಲೆ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಮತ್ತು ನೀವು ಯಾರಾದರೂ ಅಕ್ಕಿ ಶೋಕಿದಲ್ಲಿ ಮಾಡಿ ನಾನು ಇದರಲ್ಲಿ ಕಂಟೆಂಟ್ ಹಾಕ್ತೀನಿ, ಅದು ಮಾಡ್ತೀನಿ, ಇದರಲ್ಲಿ ದುಡ್ಡು ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಬಿಟ್ಟು ಇದಕ್ಕೆ ಬಂದರೆ ಸೀರಿಯಸ್ ಆಗಿ ಹೇಳ್ತೀನಿ, ಕಷ್ಟ ಇದೆ ಸರಿನಾ. ಇದರಲ್ಲಿ ನಮಗಂತೂ ಇದರಲ್ಲಿ ಬರೋದು ಏನೂ ಇಲ್ಲ. ಇದರಲ್ಲಿ ಏನು ಬರುತ್ತೆ, ಇವಾಗ ವೀಡಿಯೋಸ್ ಹಾಕ್ತಾಯಿದ್ದೀನಿ, ಇದರಲ್ಲಿ ಏನು ಬರುತ್ತೆ ಅದು ಬಂದುಬಿಟ್ಟು ಒಂದು ತಿಂಗಳು ಅಕ್ಕಿಗಳಿಗೆ ರಾಗಿಗೆ ಬರೋಲ್ಲ ಆ ಥರ. ಸೊ ತಪ್ಪಾಗಿ ತಿಳ್ಕೊಂಬೇರಿ, ಯಾರನ್ನೂ ಡಿಮೋಟಿವೇಟ್ ಮಾಡ್ತಾಯಿಲ್ಲ. ಇದಕ್ಕಿಂತ ಒಂದು ಒಳ್ಳೆ ಕಂಟೆಂಟ್ಸ್ ಎತ್ಕೊಳ್ಳಿ, ಡೈಲಿ ವ್ಲಾಗ್ಸ್ ಮಾಡಿ ನೀವು, ಅಥವಾ ಟ್ರೆಂಡಿಂಗಲ್ಲಿ ಏನು ನಡೀತೈತೆ, ಎಂಟರ್ಟೈನ್ಮೆಂಟು, ಲೈಫ್ ಸ್ಟೈಲು, ಫಿಟ್ನೆಸ್ಸು, ಈ ಥರ ವ್ಲಾಗ್ಸ್ ಮಾಡಿ. ತುಂಬ ಒಳ್ಳೆ ರೀಚ್ ಐತೆ. ತುಂಬ ಒಳ್ಳೆ ನಿಮಗೆ ಒಂದು ಹೇಳೋದು, ತುಂಬ ಒಂದು ಒಳ್ಳೆ ಇನ್ಕಮ್ ಅನ್ನೋ ಜನ್ರೇಟ್ ಮಾಡುತ್ತೆ ಯೂಟ್ಯೂಬ್ ಸರಿನಾ. ಯಾಕಂತೇಳಿದ್ರೆ ಪೆಟ್ ಕಮ್ಯುನಿಟೀಸ್ಗೆ RPM ಅಂತೇಳಿದ್ರೆ ಒಂದು ವ್ಯೂಗೆ ಕಮ್ಮಿ ಇರುತ್ತೆ ಸರಿನಾ. ಇವಾಗ ನೋಡಿ, ಕ್ಯಾಟಗರೀಸ್ ಇರುತ್ತೆ ಸರಿನಾ, ಫುಡ್ ವ್ಲಾಗು, ಲೈಫ್ ಸ್ಟೈಲು, ಅಥವಾ ಬೇರೆ ವ್ಲಾಗ್ಸ್ ಇರ್ತವೆ. ಸೊ ಅದರಲ್ಲಿ ನೀವು ನೋಡ್ಕೊಂಬಿಟ್ಟು ನಿಮ್ಮ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಪೆಟ್ ಕಮ್ಯುನಿಟಿದಲ್ಲೆಲ್ಲ ಇವಾಗ ನೋಡಿ, ಕರ್ನಾಟಕದಲ್ಲಿ ಇವಾಗ ಮೋಸ್ಟ್ಲಿ ತುಂಬ ಜನನೇ ಮಾಡ್ತಾವ್ರೆ. ತುಂಬ ಜನ ಅಂತೇಳಿದ್ರೆ ಟಾಪಲ್ಲಿರೋದು ತುಂಬ ಇದೆ. ಸುಮ್ಮನೆ ಹೆಸ್ರುಗಳು ಹೇಳ್ಕೊಂಡು ಇದು ಮಾಡ್ಕೊಳೋದು, ಕಾಂಟ್ರವರ್ಸಿ ಮಾಡ್ಕೊಳೋದು ಬೇಡ. ತಿರ್ಗಾ ಇದ್ದಾರೆ, ತುಂಬ ಒಳ್ಳೆ ಕಂಟೆಂಟ್ಸ್ ಮಾಡ್ತಾವ್ರೆ, ತುಂಬ ಒಳ್ಳೆ ಎಲ್ಲ ಚೆನ್ನಾಗಿದೆ. ಆದ್ರೂ ನೀವು ಅವ್ರದ್ದು ಆವ್ರೇಜ್ ಇನ್ಕಮ್ ನೋಡ್ಕೊಂಡ್ರೆ ತುಂಬ ಕಮ್ಮಿನೇ ಇರುತ್ತೆ. ತಿರ್ಗಾ ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ಯೋಚನೆ ಮಾಡಿರಿ, ಟೈಮು ಇನ್ವೆಸ್ಟ್ ಮಾಡೋಕ್ಕೆ ಮುಂಚೆ. ಯಾಕಂತೇಳಿದ್ರೆ ನೋಡಿ, ಎಲ್ಲ ಡಿಫ್ರೆಂಟ್ ಕಾಸಿದ್ದವ್ರು ಪರವಾಗಿಲ್ಲ, ಹೆಂಗಾದರೂ ಇರ್ಬೋದು, ಏನಾದರೂ ಮಾಡ್ಕೊಬೋದು.
ಕಾಸು ಇಲ್ದಿರೋರು ಏನೋ ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡಿರ್ತೀವಿ. ಸೊ ನಮ್ಮಂಥವರೆಲ್ಲ ಲೈಫಲ್ಲಿ ಏನೋ ಒಂದು ಮಾಡಬೇಕು ಅನ್ನೋ ಹಠ ಇರುತ್ತೆ. ಆದರೆ ಏನು ಮಾಡಬೇಕೋ ಗೊತ್ತಿಲ್ಲದ್ರೆ ಎಲ್ಲ ಟ್ರೈ ಮಾಡ್ತೀರಿ, ಎಲ್ಲದರಲ್ಲಿ ಫೇಲ್ ಆಗ್ತೀರಿ, ಯಾವುದ್ರಲ್ಲಿ ಸಕ್ಸಸ್ ಆಗ್ತೀರಿ ಅನ್ನೋದು ಕೂಡ ಗೊತ್ತಾಗಲ್ಲ ನಮಗೆ. ಸೊ ನೀವೆಲ್ಲ ಬಂದುಬಿಟ್ಟು ಏನರಲ್ಲಿ ನಿಮಗೆ ಫಿಕ್ಸ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಮಲ್ಟಿಪಲ್ದು ಟ್ರೈ ಮಾಡ್ತಾಯಿರಿ, ನಿಮ್ಮ ಟ್ಯಾಲೆಂಟ್ ಅವಾಗಲೇ ನಿಮ್ಗೆ ಗೊತ್ತಾಗೋದು. ಮಲ್ಟಿಪಲ್ ಟ್ರೈ ಮಾಡ್ತಾಯಿರಿ, ಎಲ್ಲರೂ ನಗ್ತಾರೆ, ಎಲ್ಲ ನಿಮ್ಮನ್ನು ಬಂದುಬಿಟ್ಟು ಅವಮಾನ ಮಾಡ್ತಾರೆ, ತಲೆಗೆ ಹಾಕ್ಕೊಂಬೇರಿ. ನೀವು ಟ್ರೈ ಮಾಡ್ತಾಯಿರಿ, ಯಾವುದೋ ಒಂದು ಅದರಲ್ಲಿ ಸಕ್ಸಸ್ ಹೊಡಿತೀರಾ. ಸೊ ಇದೆಲ್ಲ ಏನಕ್ಕೆ ಕೇಳ್ತಾ ಇದೆ ಅಂತ ನೋಡಿ, ನೀವು ಈ ವಿಡಿಯೋ ನೋಡ್ತಾ ಇರೋ ನನಗಿಂತೂ ವಯಸ್ಸಲ್ಲಿ ದೊಡ್ಡವರು ಆಗಿರ್ಬೋದು, ಚಿಕ್ಕವರು ಆಗಿರ್ಬೋದು. ಆದರೆ ನನ್ನ ಅನುಭವ ನಾನು ನಿಮ್ಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ನೀವು ಕೂಡ ಏನಾದರೂ ಇದ್ದರೆ ಡೆಫಿನೆಟ್ಲಿ ಕಮೆಂಟ್ ಮುಖಾಂತರ ನೀವು ನನಗೆ ತಿಳಿಸ್ಬೋದು. ಸರಿನಾ, ನಾನು ಹೇಳ್ತಿರೋ ತಪ್ಪ ಅಥವಾ ಸರಿನಾ? ಯಾಕಂತೇಳಿದ್ರೆ ಎಲ್ಲ ಮನುಷ್ಯರಂದಮೇಲೆ ತಪ್ಪು ಮಾಡ್ತಾರೆ, ಅದನ್ನು ಸರಿಪಡಿಸ್ಕೊಳೋ ಟೈಮು ಬರುತ್ತೆ. ಮತ್ತು ಆಗುತ್ತೆ ನೋಡಿ, ನಾನು ಒಂದು ಒಳ್ಳೆ ಅಕ್ಕಿ ಕಂಟೆಂಟ್ ಒಂದು ಶಾರ್ಟ್ ಫಿಲಮ್ ಮಾಡೋಣ ಅಂದ್ಕೊಂಡಿದ್ದೆ. ಆ ಟೈಮಲ್ಲಿ ಬೇರೆ ಥರ ಆಗೋಯ್ತು, ಸಪೋರ್ಟ್ ಸಿಕ್ಕಿಲ್ಲ. ತಿರ್ಗಾ ನಾನು ಇಲ್ಲಿದ್ದೆ ಒಂದು ಶಾರ್ಟ್ ಸೀರೀಸ್ ಥರ ಮಾಡ್ಕೊಂಡು ಅಂದ್ಕೊಂಡಿದ್ದೆ. ತಿರ್ಗಾ ನಾನು ಒಬ್ಬನಿದ್ದೆ. ಇವಾಗ ನನ್ನ ವೀಡಿಯೋಸ್ ನಿಮ್ಗೆ ಏನೇ ಹಾಕಿದ್ರು ಅದು ಕೂಡ ನಾನೇ ಮಾಡಿ, ನಾನೇ ಎಡಿಟ್ ಮಾಡಿ, ನಾನೇ ಅಪ್ಲೋಡ್ ಮಾಡಿ ನಾನು ಇದು ಮಾಡ್ಕೊತಾ ಇದ್ದೆ. ಸೊ ಸಪೋರ್ಟ್ ಅನ್ನೋದು ಅಷ್ಟು ಜಲ್ದಿ ಯಾರಿಗೂ ಸಿಗೋಲ್ಲ. ರೈಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡಿ, ಎಲ್ಲ ಒಳ್ಳೇದಾಗುತ್ತೆ. ಸೊ ತುಂಬ ಮಾತಾಡಿಬಿಟ್ಟು ಈ ವಿಡಿಯೋನ ನಿಮಗೆ ಬೋರ್ ಅನಿಸೋದಿಲ್ಲ. ಯಾಕಂತೇಳಿದ್ರೆ ಇದು ಕೂಡ ತಿರ್ಗಾ ನಿಮ್ಗೆ ಬೋರೇ ಅನಿಸುತ್ತೆ. ಮೋಸ್ಟ್ ಆಫ್ ಯು ಇಲ್ಲಿ ಗಂಟ ನೋಡ್ತಾ ಇದ್ದೀರಾ ಅಂತೇಳಿದ್ರೆ ನೀವೆಲ್ಲ ನನಗೆ ರಿಯಲಾಗಿ ಸಪೋರ್ಟ್ ಮಾಡ್ತೀರಾ ಅಂತ ಅರ್ಥ. ಮತ್ತು ಸುಮಾರು ಜನ ಇದನ್ನು ಸ್ಕಿಪ್ ಕೂಡ ಮಾಡಿರ್ತಾರೆ, ಪರವಾಗಿಲ್ಲ. ಯಾಕಂತೇಳಿದ್ರೆ ನೋಡಿ, ನಾಲೆಜ್ ಇರೋದು ವಿಡಿಯೋ ಎಡಿಟಿಂಗ್ ಮೇಲೇ ಇರೋದು. ಸರಿನಾ, ಅಟ್ರಾಕ್ಷನ್ ನೀವು ಎಷ್ಟು ಅಟ್ರಾಕ್ಟ್ ಮಾಡ್ಕೊತೀರಾ ಒಂದು ವ್ಯೂವರ್ನ. ಇವಾಗ ನಾನು ವೀಡಿಯೋ ನೋಡ್ತಾ ಇದ್ದೀನಿ ಅಂತಂದರೆ ಸುಮ್ಮನೆ ಈ ಥರ ನಂತರ ಮಾತಾಡ್ಕೊತಾ ಹೋಗ್ಬೇಡ್ರಿ. ಸೆಂಟ್ರಲ್ಲಿ ಒಂದು ಫನ್ನಿ ಮೀಮ್ಸ್ ಹಾಕ್ಕೊಳ್ರಿ, ಸೆಂಟ್ರಲ್ಲಿ ಏನೋ ಒಂದು ಡಿಫ್ರೆಂಟ್ ಮಾಡ್ಕೊತಾ ಹೋಗಿ. ಸರಿನಾ, ಅಕ್ಕಿ ಕಂಟೆಂಟ್ ತುಂಬ ಜನ ಮಾಡ್ತಾವ್ರೆ, ಹೋಗಿ ಅವ್ರಿಗೆ ಎಷ್ಟು ಬರ್ತೈತೆ ಅಂತ ಕೇಳಿ. ಸರಿನಾ, ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂತೇಳಿದ್ರೆ ನೋಡಿ, ನನಗೆ ಏನೇನು ಅನುಭವ ಆಗಿದೆ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನನಗೆ ಕೆಟ್ಟದಾಗಿರೋದು ನಿಮ್ಗೆ ಆಗ್ಬಿಡ್ದು, ನನಗೆ ಒಳ್ಳೇದಾಗಿರೋದು ನಿಮ್ಗಾಗಲಿ. ಸರಿನಾ, ನನಗೆ ಏನರಲ್ಲಿ ಒಳ್ಳೇದಾಗಿದೆ, ಏನರಲ್ಲಿ ಇದೈತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಒಳ್ಳೇದಾಗಲಿ. ಸೊ ನಾನೊಂದು ಬೇರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಅದರಲ್ಲಿ ನಿಮಗೆ ದುಡ್ಡು ಹೆಂಗೆ ಮಾಡೋದು, ಸರಿನಾ, ಮತ್ತು ಯಾವ ಥರ ಒಂದು ಒಳ್ಳೆ ಚಾನಲ್ ಓಪನ್ ಮಾಡಬೇಕು, ಯಾವ್ಯಾವ ಕ್ಯಾಟಗರಿಯಲ್ಲಿ ಏನೇನು ಇನ್ಕಮ್ ಬರುತ್ತೆ, ಎಲ್ಲ ಪರ್ಫೆಕ್ಟಾಗಿ. ಸರಿನಾ, ನಿಮ್ಗೆ ಯೂಸ್ಫುಲ್ ಆಗೋವಂಥ ಒಂದು ನೀವು ನಿಮ್ಮ ಪರ್ಸ್ನಾಲಿಟಿನ ಡೆವಲಪ್ ಮಾಡ್ಕೊಳೋವಂಥದ್ದು ಅಂತೇಳಿದ್ರೆ, ನೀವು ದುಡ್ಡು ಮಾಡೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ಸ್ ಇರಲಿ, ಅಥವಾ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ಸ್ ಇರಲಿ, ಅಥವಾ ಪ್ರೆಸೆಂಟ್ ಸಿನಿಯರದಲ್ಲಿ ಏನೇನು ಆಗ್ತೈತೆ ಈ ಥರದ್ದೆಲ್ಲ ಒಂದು ಮಾಡೋಣ ಅಂದ್ಕೊಂಡು ಇದು ಮಾಡ್ತಾಯಿದ್ದೀನಿ. ಸೊ ನಿಮಗೆಲ್ಲ ನಾನು ಅದು ಮಾಡಬೇಕು, ನನ್ನ ನಾಲೆಜ್ ಶೇರ್ ಮಾಡಬೇಕು ಅಂತ ಇದ್ದರೆ, ಅಥವಾ ನೀವು ಡೆವಲಪ್ ಮಾಡ್ಕೊಬೇಕು ನಿಮ್ಮ ಸೆಲ್ಫ್ನ ಅಂದ್ಕೊಂಡಿದ್ರೆ ಒಂದು ಕಮೆಂಟ್ ಹಾಕಿ. ಸರಿನಾ, ಏನೂ ಇಲ್ಲ ಬ್ರೋ, ನೀವು ಇನ್ನೊಂದು ಕಂಟೆಂಟ್ನ ಸ್ಟಾರ್ಟ್ ಮಾಡಿ. ನಿಮಗೆ ಯಾಕಂತಂದರೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ, ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಯೂಟ್ಯೂಬ್ ಚಾನಲ್ ಹೆಂಗೆ ಓಪನ್ ಮಾಡೋದು, ನೀವು ಯಾವ ಯೂಟ್ಯೂಬ್ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಬೇಕು, ಮತ್ತು ಯೂಟ್ಯೂಬ್ಸ್ ಅಪ್ಲೋಡ್ ಮಾಡೋವಾಗ ಹೆಂಗೆ ಅಪ್ಲೋಡ್ ಮಾಡಬೇಕು ಅದಿಲ್ದಿರ, ಮತ್ತು ನೀವು ಅಮೌಂಟ್ ಮಾಡಬೇಕಂತೇಳಿದ್ರೆ ಅಮೌಂಟ್ನ ಯಾವ್ಯಾವ ಥರ ಸಂಪಾದನೆ ಮಾಡ್ಬೋದು, ಬೆಟ್ಟಿಂಗ್ ಆ್ಯಪ್ಸ್ ಮಾಡ್ದಿರಾ, ಮತ್ತು ಲೈಫಲ್ಲಿ ಮೋಟಿವೇಟೆಡ್ ಆಗಿ ಹೆಂಗಿರಬೇಕು, ಮತ್ತು ಜನರನ್ನ ಹೆಂಗೆ ಫೇಸ್ ಮಾಡೋದು ಎಲ್ಲ ಹಾಕೋಣ ಅಂತಿದ್ದೀನಿ. ಸೊ ಕಮೆಂಟ್ ಮಾಡಿ ನೋಡೋಣ. ಇಲ್ಲಿ ಗಂಟ ನನ್ನ ವೀಡಿಯೋ ನೀವು ವಾಚ್ ಮಾಡ್ತಾ ಇದ್ದಿದ್ರೆ ನಿಮಗೆಲ್ಲರೂ ನಾನು ಮನಸ್ಪೂರ್ವಕವಾಗಿ ನಾನು ಧನ್ಯವಾದಗಳು ಹೇಳ್ಕೊತೀನಿ. ಸರಿನಾ, ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ಈ ವಿಡಿಯೋ ತುಂಬ ಲೆಂತ್ ಆಗೋಯ್ತು ಅಂದ್ಕೊತೀನಿ, ತುಂಬ ಜಾಸ್ತಿ ಕೂಡ ಮಾತಾಡಿಬಿಟ್ಟಿದ್ದೀನಿ. ಸೊ ಎಲ್ಲ ಹಾರ್ಟಿಂದ ಮಾತಾಡೋ ಮಾತುಗಳೇ. ಸರಿನಾ, ಯಾವುದು ಬೇರೆ ಇದ್ಕೊಂಡು ಏನೋ ಕಂಟೆಂಟ್ ಜಾಸ್ತಿ ಮಾಡ್ಕೊಳೋ ಅನ್ನೋ ಉದ್ದೇಶ ಎಲ್ಲ ಮಾತಾಡಿರೋದೆಲ್ಲ ಮೋಸ್ಟ್ಲಿ ನಿಮಗೆ ಗೊತ್ತು, ಕರೆಕ್ಟಾಗಿ ಮಾತಾಡಿದ್ದೀನಿ ಅಂತ. ಸೊ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ಲವ್ ಯು ಆಲ್.